ಎಲ್ಲ ಸ್ವಲ್ಪ ಶಾಂತಿಯಿಂದ ಇರಿ. ನಾವು ಅರ್ಜೆಂಟ್ ನಮ್ಮ ಕ್ಷೇತ್ರಕ್ಕೆ ಹೋಗಬೇಕಾಗಿದೆ. ಇವತ್ತು ಕೊನೆ ದಿನ ನಮ್ಮ ಕ್ಷೇತ್ರಕ್ಕೆ ಹೋಗಲೇಬೇಕು. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣೆಯ ಮೊದಲನೇ ಹಂತ ಚುನಾವಣಾ ಪ್ರಚಾರ ಕೊನೆ ಆಗ್ತಾ ಇದೆ. ಕೊನೆ ಹಾಕಿನ ಮುಂಚಿತವಾಗಿ ಬೆಂಗಳೂರು ನಗರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸುವಂತದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಒಬ್ಬ ಹಿರಿಯ ಹಿಂದೂ ವರ್ಗದ ನಾಯಕ, ಅವರು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು. ಒಂದು ಮಾತಲ್ಲೇ ಹೇಳಬೇಕಾದ್ರೆ, ಇವತ್ತು ನಮ್ಮ ಎಸಿಸಿಯ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಸಾಹೇಬರು ವೇದಿಕೆಯಲ್ಲಿದ್ದಾರೆ, ನಮ್ಮ ರವಿಯವರಿದ್ದಾರೆ, ನಮ್ಮ ವಕ್ತಾರರುಗಳಿದ್ದಾರೆ, ದಿನೇಶ್ ಗೂಡಗೌಡರು, ಸೌಮ್ಯ ರೆಡ್ಡಿ ಅವರು, ನಮ್ಮ ಸಲೀಂ ಅವರು, ನಮ್ಮ ದೀಪಕ್ ತಿಬೇನ್ ಅವರು, ನನ್ನ ಪೊಲಿಟಿಕಲ್ ಕಾರ್ಯದರ್ಶಿಯವರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ನನ್ನ ರಾಜಕಾರಣದ ಅನುಭವದಲ್ಲಿ ಹಿಂದಿನ ವರ್ಗದಲ್ಲಿ ಸಿದ್ದರಾಮಯ್ಯನವರ ನಂತರ ಯಾರು ಒಬ್ಬ ಕಾಯಕ ಸಮಾಜದಲ್ಲಿ ಸಂಘಟನೆಗೆ ಯಾರು ಶಕ್ತಿ ಹೊಂದವರು ನನ್ನ ಕಣ್ಗಳು ಸಾಕ್ಷಿ ಅಂತಂದ್ರೆ ಇದು ನಮ್ಮ KP ನಂಜುಂಡಿಯವರು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಎಲ್ಲರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂಘಟನೆ ಬರುವ ಅನೇಕ ನಾಯಕರುಗಳೆಲ್ಲ ಈಗಿನ ಕಾಲದಲ್ಲಿ ಎಲ್ಲ ಒನ್ ಮ್ಯಾನ್ ಆರ್ಮಿಗಳಾಗಿರ್ತಾರೆ. ಇವರು ನಂಜುಂಡಿಯವರು ಬಹಳ ದೊಡ್ಡ ಪ್ರತಿಭೆ. ಇವತ್ತು ನಾನು ಅಧ್ಯಕ್ಷನಾದಾಗಿಂದ ಅವರ ಹಿಂದೆ ಇದ್ದು ಬಹಳ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೆವು. ನನಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನಗೆ ಏನಾದ್ರು ಮಾಡು, ನಮ್ಮ ಪಕ್ಷಕ್ಕೆ ಆಸ್ತಿಯಾಗಿ ಉಳಿಲಿ ಅಂತೇಳಿ ಹೇಳಿದ್ರು. ಅವರು ಯಾವಾಗಲೂ ಅದಕ್ಕೆ ಮನಸ್ಸು ಮಾಡಿ ಎಲ್ಲ ನಿಮ್ಮ ಹತ್ರ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ನಾನು, ಮುಖ್ಯಮಂತ್ರಿಗಳು, ನಾನು ನಮ್ಮ ACC ಇವರೆಲ್ಲ ಕೂಡ ನಾವೆಲ್ಲ ಮಾತಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಅವ್ರನ್ನ ಸೇರ್ಪಡೆ ಮಾಡೋಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅವರು ಈಗಾಗಲೇ ಹೋಗಿ ನಮ್ಮ ಕೌನ್ಸಿಲ್ ಚೇರ್ಮನ್ಗೆ ಧಾರವಾಡಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಕೌನ್ಸಿಲ್ ಚೇರ್ಮನ್ ಅವರಿಗೆ ರಾಜೀನಾಮೆನ ಸಲ್ಲಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲ ನಮ್ಮ ನಾಯಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. For the Congress Party, our backward class leader Shri KP Nanjudi is back home. Is back home with us. I, from the core of my heart, on behalf of President of the All India Congress Committee, Shri Mallikarjun Kharge ji, our leader Shri Rahul Gandhi ji, I welcome my young friend back into his house and into the Congress Party with open arms. KPCC ಅಧ್ಯಕ್ಷರಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿರ್ತಕ್ಕಂಥವ್ರು ಮತ್ತು ಎಲ್ಲ ಸಮಾಜಗಳನ್ನು ತುಂಬ ಡೀಪ್ ಆಗಿ ಪರಿಶೀಲಿಸಿ ಯಾವುದೇ ಮುಲಾಜಿಲ್ದಿರ ಸರಿ ಇದ್ದರೆ ಸರಿ, ಸರಿ ಇಲ್ಲದೆ ಸರಿ ಇಲ್ಲ, ಲೀಡ್ರ್ ಆದರೆ ನೀನು ಲೀಡ್ರು, ನೀನು ಝೀರೋ ಆದರೆ ನೀನು ಝೀರೋ ಅಂತ ಹೇಳಿ ಇಡೀ ಪಕ್ಷದ ಜೊತೆಗೆ
ಎಲ್ಲರ ವಿಶ್ವಾಸವನ್ನು ತಕೊಂಡು ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶ ನೋಡುವಂಥ ಮಟ್ಟಕ್ಕೆ ತಂದಂಥ ನನ್ನ ಆತ್ಮೀಯ ಮಿತ್ರರು, ನನ್ನ ಸಹೋದರರು, ನನಗೆ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, AICC ಪ್ರಧಾನ ಕಾರ್ಯದರ್ಶಿಗಳು ಇಷ್ಟೊತ್ತು ನಮ್ಮ ಸಮಾಜದ ಬಗ್ಗೆ, ವಾಟ್ ಈಸ್ ವಿಶ್ವಕರ್ಮ ಅನ್ನೋದ್ರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳಿದಂಥ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರೆ, ನಮ್ಮ MLC ಆಗಿರ್ತಕ್ಕಂಥ ಸಲೀಂ ಅಹಮದ್ ಅವರೇ, MLC ಆಗಿರ್ತಕ್ಕಂಥ ನನ್ನ ಸಹೋದರ ಎಸ್ ರವಿ ಅವರೇ, MLC ಆಗಿರ್ತಕ್ಕಂಥ ಸಹೋದರ ದಿನೇಶ್ ಗುಳಿಗೌಡ್ರೆ, ನನ್ನ ಸಹೋದರಿ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ, ಮತ್ತು ಇವತ್ತಿನ ಈ ಕಾರ್ಯಕ್ರಮ ಕೇವಲ ಜನನ ಸೇರಿಸ್ಬೋದು, ಆದರೆ ಜಾತಿ ಜನನ ಸೇರಿಸೋದು ಕಷ್ಟ. ಪಕ್ಷ ಕಟ್ಬೋದು, ಜಾತಿ ಕಟ್ಟಕ್ಕಾಗೋದಿಲ್ಲ. ಆದರೆ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೋಗ್ಬೇಕಾದ್ರೆ ನನಗೆ ಮಾರ್ಗದರ್ಶನ ನೀಡಿ ನೀವು ಹೋಗೋದು ಸರಿ ಇದೆ, ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ನನ್ನ ಜೊತೆ ಸುಮಾರು ಡಿ ಕೆ ಸಾಹೇಬ್ರು ಯಾವಾಗಲೂ ನಾನು ಹಿಂದೆ ಬಿದ್ದರು, ಅವತ್ತಿಂದನೂ ಕೂಡ ಇವ್ರ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ನೀವು ಸರಿಯಾದ ನಿರ್ಧಾರವನ್ನು ತಗೊಂಡು ಸಾಮಾಜಿಕ ನ್ಯಾಯ ಕೊಡುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಮುಖಂಡರು, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಇವತ್ತು ಇಲ್ಲಿ ಬಂದಿದ್ದೀರಿ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮಗಳು, ಛಾಯಾಗ್ರಾಹಕರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನಮಸ್ಕಾರಗಳನ್ನು ಹೇಳಿ ಒಂದೆರಡು ಮಾತನ್ನು ನಾನು ಹೇಳ್ತೇನೆ. ಆ ಬೆಳ್ಳಿ ಕೆಲಸ ಮಾಡೋರು, ಆ ಕಾರ್ಪೊರೇಟ್ರು, ಆ ಚಿನ್ನದ ಕೆಲಸ ಮಾಡೋರು, ಆ ಶಿಲ್ಪಿಗಳು, ಆ ಮರಗೆಲಿಸಿದವರು 2,000 ರೂಪಾಯಿ ನನ್ನ ಕೈಲಿ ಕೊಡ್ಸೋಕ್ಕಾಗಿಲ್ಲ ಅವತ್ತಿನ ಸರ್ಕಾರದಲ್ಲಿ. ಎಷ್ಟು ನೊಂದೋಗಿರ್ತೀನಿ ನಾನು, ಹೇಳೋದಕ್ಕೆ ಎಬ್ಬೆಲ್ಸಿ ಮಾಡಿಸ್ಕೊಳಕ್ಕೇನೂ ಆಗಲಿಲ್ಲ. ನನಗೆ ನೊಂದೋಗ್ಬಿಟ್ಟೆ. ಅವತ್ತು ನನಗೆ ಆಶ್ರಯ ಕೊಟ್ಟವರು, ಶಕ್ತಿಯಾಗಿ ಮಾತಾಡಿದಂಥವ್ರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು. ನಾನಿವತ್ತು ಈ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನೆನಪು ಮಾಡ್ಕೊತೇನೆ. ಅವರು ನಾನು ಸೇರೋದಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ ನಂಜುಂಡಿಯವರು ಬರಬೇಕು ಅಂತಿತ್ತು, ಆದರೆ ಇವತ್ತು ಕಾರಣಾಂತರ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ 11 ಕಡೆ ಮೀಟಿಂಗ್ ಇದೆ, ಅದನ್ನು ಬಿಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು, ವಿಶ್ವಕರ್ಮ ಜಯಂತಿ ಮಾಡಿದ್ರು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಒಳಗೊಂಡಂತೆ ಎಲ್ಲ ಸಮಾಜಗಳಿಗೆ ಜಾತಿ ಗಣತಿ ಮಾಡಬೇಕು ಅಂದಾಗ ಅದನ್ನ ಆಚರಣೆಗೆ ಅನುಷ್ಠಾನಕ್ಕೆ ತರ್ತೀವಿ ಅಂತ ಅದು ವರದಿಯನ್ನು ಸ್ವೀಕಾರ ಮಾಡಿದ್ರು. ಇದೆಲ್ಲವನ್ನು ಮಾಡುವಂಥದ್ದು ಯಾವುದಾದ್ರೂ ಒಂದು ಪಕ್ಷ ನಿರ್ಧಾರ ತಗೊಳುತ್ತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಅವರಿಲ್ಲ, ಆದರೆ ನಮ್ಗೆ ಅವ್ರು ಬರ್ತಾರೆ, ಆಶೀರ್ವಾದ ಮಾಡಿದ್ದಾರೆ. ಅದನ್ನೇ ಹೇಳ್ತೇನೆ ನಾನು. ನಮ್ಮ ಸಮಾಜದ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆದಾಗ ಮಾತ್ರ ಎಲ್ಲರಿಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇನು ನಾವು ತೀರ್ಮಾನ ತಗೊಂಡಿದ್ದೀವಿ, ನನಗೂ ವಯಸ್ಸಾಯ್ತಾ ಬಂತು, ಆದರೆ ನಾನು ಬದುಕಿರೋವರೆಗೂ ಕೂಡ ನಮ್ಮ ಸಮಾಜದ ಮೂಲ ಕಸುಬುಗಳು ಎಲ್ರಿಗೂ, ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲೇ ನನ್ನ ಹೋರಾಟ ಯಾವಾಗಲೂ ಈ ಪಕ್ಷದೊಳಗೆ ಇರ್ತದೆ. ಅದಕ್ಕೆ ನನಗೆ ಗೊತ್ತಿದೆ, ನಮ್ಮ ಪಕ್ಕದಲ್ಲಿ ಕೂತಿರುವಂಥ ಅಧ್ಯಕ್ಷರೇ ಅದಕ್ಕೆ ಸರಿಯಾದಂಥ ಮಾಸ್ಟರ್. ಡಿ ಕೆ ಶಿವಕುಮಾರ್ ಅವರು ಮಾತ್ರ ಮಾಸ್ಟರ್. ನಮಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲ ಕಾಯಕ ಸಮಾಜಗಳಿಗೂ ಧ್ವನಿ ತಂದು ಕೊಡ್ತಾರೆ ಅಂತ ನಂಬಿದ್ದೇನೆ. ಅದು ಹಾಗೆ ಆಗ್ತದೆ. ಅದಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಹೇಳೋದು, ನಾನು ಎಲ್ಲೆಲ್ಲಿದ್ದೀರಾ ಯಾರ ಒತ್ತಡಕ್ಕೂ ಮಣಿಬೇಡ್ರಿ. ನಾವು ಬದುಕಬೇಕು ಅಂತ ಹೇಳಿದ್ರೆ ರಾಜಕೀಯ ಜ್ಞಾನ ತಗೋಬೇಕು. ರಾಜಕೀಯ ಜ್ಞಾನ ತಗೋಬೇಕಂತ ಹೇಳಿದ್ರೆ ನಮಗೆ ಪೂರ್ಣವಾದ ಮಾಹಿತಿ ಸಿಗಬೇಕು. ಅದಕ್ಕೆ ಎಲ್ಲರೂ ಕೂಡ ಇವತ್ತಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಎಲ್ಲೆಲ್ಲಿ ನಿಂತಿದ್ದಾರೆ ಅಲ್ಲೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಮತ ಆಗುವಂತ ಕೆಲಸ ಮಾಡಬೇಕು. ಮಾನ್ಯರೇ, ನಾನು ರೇವತಿ ವಿಬಿ. ನಮ್ಮ ವಿಶ್ವ ಸೃಷ್ಟಿಕರ್ತ ಕನ್ನಡ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ.